ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಟಾರ್ ಮಂಜು. ಏನಂದರೆ ಇವತ್ತು ಸಂಡೇ, ಡೇಟು 23. ಸಂಡೇ ಆದ್ದರಿಂದ ಬಂಪರ್ ಆಫರ್ ಕೊಟ್ಟವ್ರೆ. ಬಂಪರ್ ಆಫರ್ ಅಂದರೆ ಏನೂ ಇಲ್ಲ, ನಮಗೆ ಕೆಲಸ ಇದೆ. ಅದೇನೋ ನಮ್ಮ ಕಂಪ್ನಿಯಲ್ಲಿ WMS ಅಂತ ಲಾಂಚ್ ಆಗ್ತಿದೆಯಂತೆ. ಹಾಗಾಗಿ ಎಕ್ಸ್ಟ್ರಾ ವರ್ಕ್ ಮಾಡಲೇಬೇಕು ನೀವು ಸಂಡೇ ಅಂತ. ಲಾಸ್ಟ್ ಸಂಡೇನೂ ಹೇಳಿದರು ಮನೆ ಶಿಫ್ಟಿಂಗ್ ಮಾಡ್ತಾಯಿದ್ವಿ, ಹಾಗಾಗಿ ಪರ್ಮಿಷನ್ ಕೇಳಿಬಿಟ್ಟು ನಾನು ಲೀವ್ ತಗೊಂಡಿದ್ದೆ. ಸಂಡೇನೂ ಬರೋಕ್ಕಾಗಲ್ಲ, ನಾನು ಮನೆ ಶಿಫ್ಟ್ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ಈ ಸಂಡೇನೂ ಆಗಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ, ಕೊಡೋದು ಇಲ್ಲ ಪರ್ಮಿಷನ್ನು. ಹಾಗಾಗಿ ಈಗ OT ಕೊಡ್ತಾರೆ, ಎಕ್ಸ್ಟ್ರಾ ಪೇಮೆಂಟ್ ಹಾಕ್ಕೊಡ್ತಾರೆ. ಇನ್ನು ಮನೆ ಹತ್ರ ಇದ್ದು ಏನು ಮಾಡೋದು? ಮನೆ ಹತ್ರ ಇದ್ದರೆ ನಾನು ಏನು ಸುಮ್ಮನೆ ಇರೋಲ್ಲ, ವೀಡಿಯೋಸ್ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಹಾಗಾಗಿ ಹೋಗ್ತಾ ಇದ್ದೀನಿ ಡ್ಯೂಟಿಗೆ ಇವತ್ತು. ಎಲ್ಲರಿಗೂ ಬಾಯ್ ಹೇಳಿ ಮನೆ ಹತ್ರ. ಬಟ್ಟು ಇದು ನೋಡಿ, ಆಫ್ ರೋಡು. ಆವಾಗ ನಾರ್ಮಲ್ ಅಂಗಾಸಿ ಹೋಗ್ತಿದ್ದೆ, ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮು ಅದು ಇದು ಅಂಥೇಳಿ ಇಲ್ಲೊಂದು ರೂಟ್ ಇತ್ತು, ಇನ್ನೊಂದು ರೂಟು. ಹೀಗೆ ಹೋಗ್ತಾ ಇದ್ದೀನಿ. ಇದ್ಯಾವುದೋ ನೋಡಿ, ಇದ್ಯಾವುದು ಗ್ರಾಮೀಣ ಕ್ಯಾಂಪ್ ಅಂತೆ, ಗ್ರಾಮೀಣ ಕ್ಯಾಂಪ್ ಅಂತ. ಹಿಂಗಾಸಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದ್ಸಲ ಆಫ್ ರೋಡ್ ಮಾಡೋಣ ಅಂತ. ಟೈಮ್ ಇದ್ದಾಗ ಮಾಡ್ಬೇಕು ಆಫ್ ರೋಡು. ಟೈಮ್ ಆದರೆ ಈ ಆಫ್ ರೋಡಲ್ಲಿ ಹೋಗೋಕ್ಕಾಗಲ್ಲ. ನೋಡಿ ಎಲ್ಲ ನೀರು ಹೆಂಗೆ ತುಂಬ್ಕೊಂಡಿದೆ. ಓಹೋ ಹೋ, ಇಲ್ಲಿ ಬೇಜಾನ್ ತುಂಬ್ಕೊಂಡಿದೆ. ಬಟ್ ಹೆಂಗಾಸಿ ಹೋಗೋದು ಅಂತ ಗೊತ್ತಿಲ್ಲ. ಇದೇನು ರೀ ಆಫ್ ರೋಡು? ಜಾಸ್ತಿ ಹಳ್ಳ ಇದೆಯಾ? ಗೊತ್ತಿಲ್ಲ. ಇಲ್ಲ ಬಿಡಿ. ನೋಡಿ ಹೇಗಿದೆ ಆಫ್ ರೋಡು ಅಂತ. ಇಲ್ಲೆಲ್ಲ ಫಸ್ಟು ಇನ್ನೂ ಸಿಮೆಂಟ್ ಇದು ಪುಡಿ ಹಾಕಿದ್ರಲ್ಲ ರೆಡಿ ಮಾಡೋಕ್ಕೆ. ಈಗೆಲ್ಲ ಇನ್ನೂ ಲೇಔಟ್ ಈ ಕಡೆ ಎಲ್ಲ ರೆಡಿ ಮಾಡ್ತಾವ್ರೆ. ಒಂಥರ ಚೆನ್ನಾಗಿದೆ ಆಫ್ ರೋಡ್ ಮಾಡೋಕ್ಕೆ. ಹಾಗೆ ಇಲ್ಲೇ ಬರುತ್ತೆ ನಮ್ಮ ಮದುವೆ ಆಗಿರೋದು ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕ್ಕೊಂಡು ನಿಮಗೂ ತೋರಿಸ್ತೀನಿ ಆಂಜನೇಯ ದೇವಸ್ಥಾನ. ಹೋಗೋಣ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ಇವತ್ತು ವೀಡಿಯೋಸ್ ಮಾಡೋಣ ಅಂತ. ಇಲ್ಲೆಲ್ಲ ಮಣ್ಣು ಹಾಕ್ಬಿಟ್ಟವ್ರೆ. ಹಿಂಗಾಸಿ ಹೋಗೋಣ. ಲೇಔಟ್ ನೋಡಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಫುಲ್ ಎಲ್ಲ ಇದೆಲ್ಲ ಲೇಔಟೇ. ಇನ್ನೂ ಆ ಕಡೆ ತುಂಬ ಇದೆ ಲೇಔಟು. ಇಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆಲ್ಲ. ಒಂದು ಆಸೆ, ಒಂದು ಸೈಟ್ ತಗೊಂಡು ಒಂದು ಮನೆ ಆಸೆ ಅಂದರೆ ಮನೆ ಕಟ್ಟಬೇಕು ಅಂತ. ಎಲ್ಲಾದರೂ ಸರಿ, ಊರಲ್ಲಾದರೂ ಸರಿ, ಇಲ್ಲಾದರೂ ಸರಿ, ಒಂದು ಮನೆ ಕಟ್ಟಬೇಕು ಅಂತ ಆಸೆ. ಬಟ್ ಅದು ಯಾವಾಗ ಎಲ್ಲ ಆಯಿತು ಜೀವನದಲ್ಲಿ ಕನಸು. ಬಟ್ ಮನೆ ಕನಸೊಂದು ಇನ್ನೂ ನೆರವೇರಲಿಲ್ಲ. ಅದು ಯಾವಾಗ ಆಗುತ್ತೋ ಎಲ್ಲ ದೇವರ ಇಚ್ಛೆ. ಆ ಭಗವಂತ ನಮಗೆ ಅನುಗ್ರಹದಿಂದ ಮನೆ ಆದರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೈತಲ್ಲ, ಇದೇ ನೋಡಿ ಆಂಜನೇಯ ದೇವಸ್ಥಾನ, ಹನುಮಂತ ದೇವಸ್ಥಾನ ವೃತ್ತ. ನೋಡಿ ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲೇ ಮದುವೆ ಆಗಿದ್ದು ನಾವು. ಲೇಔಟ್ ಇಂಪ್ರೂವ್ಮೆಂಟ್ ಆದರೆ ಬೆಂಗಳೂರಿಗಿಂತ ಈ ಕಡೆ ದೊಡ್ಡ ಸಿಟಿ ಆಗೋಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಫ್ಯಾಕ್ಟ್ರಿಗಳು, ಕಂಪ್ನಿಗಳು ಎಲ್ಲ ಇಲ್ಲೇ ಇದ್ದಾವೆ ನೆಲಮಂಗಲ ಸರೌಂಡಿಂಗ್. ಹಾಗಾಗಿ ಯಾರೇ ನೋಡಿದ್ರು ಬೇಕಾದರೆ ಅಡ್ವರ್ಟೈಸ್ಮೆಂಟ್ ನೋಡಿ, ಇಲ್ಲ ಬೇರೆ ಯಾವಾದರೂ ಯಾಡ್ ಹಾಕ್ತಾ ಇರ್ತಾರೆ, ಇನ್ನೊಂದು ಬೇರೆ ಥರ ಎಲ್ಲ ಸೈಟುಗಳದ್ದು ಎಲ್ಲ ನೆಲಮಂಗಲ ಸೈಡೇ ಹಾಕೋದು. ಯಾಕಂದರೆ ಏರ್ಪೋರ್ಟ್ ಬೇರೆ ಬರ್ತಾಯಿದೆ ನೆಲಮಂಗಲ ಸೈಡು. ಹಾಗಾಗಿ ಫಸ್ಟೇ ಯಾರು ತಗೊಂಡಿರ್ತಾರೋ ಅವ್ರಿಗೆ ಬಂಪರ್ ಅಂತಲೇ ಹೇಳ್ಬೋದು. ಒಳ್ಳೆ ಲಾಭ ಮುಂಚೆ ತಗೊಂಡಿರೋರಿಗೆ ಸೈಟು. ಇದು ಫಸ್ಟ್ ಕಂಪ್ನಿ, ಇದು ಮುಂಚೆ ವರ್ಕ್ ಮಾಡ್ತಿದ್ದೆ ಅದರದ್ದು. ಈಗ ಹಂಗಾಸೆ ಅಂದರೆ ಅಲ್ಲಿ ರೌಂಡ್ ಹಾಕ್ಕೊಂಡು ಬರಬೇಕಲ್ವ ನಾನು. ಇಲ್ಲಾದರೆ ಸ್ವಲ್ಪ ಲೇಔಟ್ ಆಸಿ ಇಲ್ಲಿ ಹತ್ರ ಆಗುತ್ತೆ. ಡೈರೆಕ್ಟ್ ಇಲ್ಲಿಗೆ ಎಲ್ಗಪ್ಪ ತೊಂಚನಗುಪ್ಪೆ ಹತ್ರ ಬಂದುಬಿಡುತ್ತೆ ರೂಟು. ಹಾಗಾಗಿ ಹಿಂಗಾಸಿ ಬರೋದು. ನಾನು ಒಬ್ಬನೇ ಇದ್ದರೆ, ಅಮ್ಮ ಏನಾದರೂ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಆವಾಗ ಅಲ್ಲಿಂದ ಬಿಡ್ತೀನಿ. ಇವಾಗ ಸಂಡೇ ಅಲ್ವಾ, ಮನೆ ಹತ್ರ ಇರ್ತಾರೆ ಅವರೆಲ್ಲ. ನಾನು ಒಬ್ಬನೇ ಕೆಲಸಕ್ಕೆ ಹೋಗ್ತಾಯಿದ್ದೆ. ಹಾಗಾಗಿ
ಈ ರೂಟಲ್ಲಿ ಬಂದಿದ್ದು. ಈ ಲಾಗಿಂಗ್ ಮಾಡಿದಾಗಿಂದ ನಾನು ಏನಪ್ಪ ಅಂದರೆ ಒಬ್ಬೊಬ್ಬನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಈಗಲೂ ಏನು ಮಾತಾಡಬೇಕು ಏನೋ ಅಂತಲೇ ಗೊತ್ತಾಗಲ್ಲ. ಹಾಗೆ ಸ್ವಲ್ಪ ಮಾತಾಡ್ತಾ ಫಸ್ಟ್ ಅದೂ ಮಾತಾಡೋಕ್ಕೆ ಬರ್ತಿರಲಿಲ್ಲ, ಬೆಬ್ಬೆ ಅಂತಿದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ ಅವಾಗಿಂತ ಇವಾಗ. 9:30 6:30 ನಾರ್ಮಲ್ಲು ಡ್ಯೂಟಿ ಹೆಂಗೋ ಅದೇ ರೀತಿ OT. ಈಗ OT ಎಲ್ಲ ಹಾಕ್ಕೊಡ್ತಾರೆ, ಪರವಾಗಿಲ್ಲ. ಕಂಪ್ನಿಯಲ್ಲಿ ಎಷ್ಟು ಪರ್ ಡೇ ಲೆಕ್ಕ ಅಲ್ಲ, ಇಲ್ಲಿ 1 ಅವರ್ ಲೆಕ್ಕ OT. ಅಂದರೆ ಕೆಲವು ಕಂಪ್ನಿಯಲ್ಲಿ ಸಂಡೇ ಮಾಡಿದ್ರೆ ಹೇಗೆ ಅಂದರೆ ಪೇಮೆಂಟ್ ಏನಿರುತ್ತೋ ಅದಕ್ಕೆ ಡಬಲ್ ಹಾಕ್ಕೊಡ್ತಾರೆ ಆ ಥರ. ಬಟ್ ನಮ್ಮ ಕಂಪ್ನಿಯಲ್ಲಿ ಅವರ್ ಲೆಕ್ಕನೇ ಕನ್ಸಿಡರ್ ಮಾಡ್ತಾರೆ. 1 ಅವರ್ಗೆ ಬಂದು ಸ್ಯಾಲ್ರಿ ಮೇಲೆ ಬೇಸಾಗುತ್ತೆ. ನಮ್ಗೆ ಸಿಗುತ್ತೆ ಒಂದು 1 ಅವರ್ಗೆ 200 ರೂಪೀಸ್ ಸಿಗುತ್ತೆ OT ಮಾಡಿದ್ರೆ. ಯಾವಾಗಲೂ ಇರೋಲ್ಲ, ಇದ್ದಾಗ ಮಾಡೋ ಸೌಲಭ್ಯ ಏನಾದರೂ ಸಿಕ್ಕಿದ್ರೆ ಆವಾಗ OT ನಮಗೆ ಸಿಗುತ್ತೆ. ಎಲ್ಲ ರೋಡ್ ರೆಡಿ ಮಾಡ್ತವ್ರೆ. ಇಲ್ಲಿಂದ ಅಲ್ಲಿವರೆಗೂ ಪಾಕಶಾಲೆವರೆಗೂ ಆಪೋಸಿಟಲ್ಲಿ ಹೋಗ್ಬೇಕು ನಾನು. ಟೈಮ್ ಎಷ್ಟಾಯ್ತನಪ್ಪ, ಟೈಮ್ಗೆ ಈಗ ಆಯಿತಾ ಹೇಗೋ ಗೊತ್ತಿಲ್ಲ. ಎಷ್ಟೇ ಬೇಗ ಇದ್ರೂ ಟೈಮ್ ಆಗುತ್ತೆ. ಓಹೋ ಅಣ್ಣ ನೀನು ಸಾಲಣ್ಣ. ಅವು ಸ್ವಲ್ಪ ಆ ಕಡೆ ಬರೋಣ. ಗಾಡಿ ಕಟ್ಟಿದ್ದಾರಾ? ಓಕೆ ಅಣ್ಣ, ಗೊತ್ತಾಗಲಿಲ್ಲ. ಹಿಂದೆ ಗಾಡಿ ಬರ್ತಾ ಇದ್ದಾರೆ. ಅದು ಯಾವುದು ಟಾಟಾ ಎಸ್ನೇ ಯಾವುದು ಅದನ್ನು ನನಗೆ ಗೊತ್ತಾಗಲಿಲ್ಲ. ಯಾಕೆ ಸೈಡಲ್ಲೇ ಬರ್ತಾರಲ್ಲ ಅಣ್ಣ ಅಂತ ನಾನು ನೋಡಿದೆ. ನಮ್ಮ ಫ್ರೆಂಡ್ ಹರೀಶ ಅಂತ ಹೋದ ಗಾಡಿ ಹಾಕ್ಕೊಂಡು, ನೋಡಲಿಲ್ಲ ಅವನು. ಆಗುತ್ತೆ, ಇನ್ನೊಂದು 1 ಇಯರ್ ಒಳಗಡೆ ರೋಡ್ ಕಂಪ್ಲೀಟ್ ಆಗುತ್ತೆ ಅನಿಸುತ್ತಿದೆಯಲ್ಲ. ಈಗ ಯಾರನ್ನು ಫೋನ್ ಮಾಡಬೇಕು, ವೀಡಿಯೋ ಕಟ್ಟಾಗಿಬಿಡುತ್ತೆ. ಜಾಲಿ ಫುಲ್ ಜಾಲಿ. ಸಂಡೇ ಬಂತು, ಕೆಲಸ ಬಂತು, ಸಂಡೇ ಬಂತು, OT ಸಿಕ್ತು ಅಂತ ಸಾಂಗ್ ಹಾಡೋಕ್ಕೆ ಇಷ್ಟ. ಬಟ್ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡ್ತೀನಿ ಅಷ್ಟೇ. ನನಗೆ ಸಾಂಗ್ ಹಾಡೋಕ್ಕೆ ತುಂಬ ಇಷ್ಟ. ಅದರಲ್ಲೂ ಈ ಫೀಲಿಂಗ್ ಸಾಂಗ್ಸ್ ಇದೆಯಲ್ಲ, ಅದನ್ನು ಆಡಬೇಕು ಅಂದರೆ ನನಗೆ ತುಂಬ ಇಷ್ಟ. ಏನು ಮಾಡೋದು, ಟೈಮೇ ಸಿಗ್ತಾಯಿಲ್ಲ. ಈಗ ನೋಡಿ, ಲಾಸ್ಟ್ ಸಂಡೇ ಕೆಲಸ ಇತ್ತು, ಮನೆ ಹತ್ರ ಫುಲ್ ಮನೆ ಶಿಫ್ಟ್ ಮಾಡೋದು. ಅದನ್ನು ವೀಡಿಯೋ ಹಾಕ್ತೀನಿ, ಟೈಮ್ ಸಿಗ್ತಾಯಿಲ್ಲ ಅದನ್ನು ವೀಡಿಯೋ ಎಡಿಟ್ ಮಾಡೋಕ್ಕೆ. ಹಾಗೆ ಈ ಸಂಡೇ ನೋಡಿದ್ರೆ ಡ್ಯೂಟಿ ಐತೆ. ಹಿಂಗೆ ವೀಡಿಯೋ ಮಸ್ತ್ ಎಲ್ಲಿಂದ ಮಾಡಲಿ ನಾನು? ಬರೋದೇ ಸಂಜೆ 6:30 ಆಗಿರುತ್ತೆ. ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಎಲ್ಲಿಂದ ಮಾಡೋಣ? ಊಟ ತಗೊಂಡು ಹೋಗೋದು ಬೇಡ, ಅಲ್ಲೇ ಮಾಡೋಣ ಅಂದ್ಕೊಂಡೆ. ಇನ್ನು ಎಲ್ಲಿ ತಗೊಂಡು ಹೋಗೋಣ ಅಂಥೇಳಿ ಈಗ ಬರ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನ ಐತೆ, ನಿಮ್ಗೆ ತೋರಿಸ್ತೀನಿ ತಡೀರಿ. ಗಾಡಿ ಇಲ್ಲಿ ಮುಂದೆ ದೇವಸ್ಥಾನ ನೋಡ್ಕೊಬೇಡಿ. ಇಲ್ಲಿ ದೇವಸ್ಥಾನ ಎಲ್ಲ ದರ್ಶನ ಮಾಡೋಕ್ಕೆಲ್ಲ ಬಂದಿದ್ದಾರೆ ಆಲ್ರೆಡಿ ಪ್ರಜೆಗಳು. ಇಲ್ಲಿ ದೇವಸ್ಥಾನ ನೋಡಿ, ದೇವಸ್ಥಾನ ಅಯ್ಯೋ ರಾಮ. ನಮಗಂತೂ ಈ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇಲ್ಲ. ಕೆಮ್ಮಗೊಂಡ್ಲು ಬಸ್ ಬರ್ತೈತೆ ಆವಾಗಲೇ. ಇದು ಇಲ್ಲಿಗೆ ಬಂದರೆ ಸ್ವಲ್ಪ ಜಾಸ್ತಿ ಟೈಮ್ ಆಗೈತೆ ಅಂತ. ಈ ಬಸ್ಸು ನಾನು ಯಾವಾಗಲೂ ಅಷ್ಟೇ, ನಾನು ಡ್ಯೂಟಿಗೆ ಹೋಗುವಾಗ ನಂಗೆ ಆಪೋಸಿಟ್ ಬಂದೇ ಸಿಗುತ್ತೆ. ಬಟ್ ಅಲ್ಲಿ ಇನ್ನೂ ಚೂರು ಮುಂದೆ ಸಿಕ್ಕಿದ್ರೆ ಇನ್ನೂ ಟೈಮ್ ಇದೆ ಅಂತ. ಇಲ್ಲಿವರೆಗೂ ಬಂದರೆ ಚೂರು ಟೈಮ್ ಆಗಿದೆ, ಬೇಗ ಹೋಗು ಅಂತ. ಆ ಬಸ್ಸಿಂದನೇ ಟೈಮಿಂಗ್ ಗೊತ್ತಾಗುತ್ತೆ ನನಗೆ. ಯಾಕಂದರೆ ಆ ಬಸ್ ಯಾವಾಗಲೂ ಇದೇ ಟೈಮ್ಗೆ ಬರೋದು. ಹಾಗಾಗಿ ಬಸ್ ನೋಡ್ಕೊಬಿಟ್ಟಿದ್ದೀನಿ ನಾನು ಯಾವಾಗಲೂ ಬರೋದನ್ನು. ಸಂಡೇ ಬಂತು ಅಂತ ಏನು ಮಾಡೋದು? ಮಿಡಲ್ ಕ್ಲಾಸ್ ಜೀವನನೇ ಇದು. ಏನು ಮಾಡೋಕ್ಕಾಗಲ್ಲ.
ಹೋಗ್ತಾಯಿರು, ದುಡಿತಾಯಿರು, ಬರ್ತಾಯಿರು. ಓನ್ ಬಿಸ್ನೆಸ್ ಏನಾದರೂ ಮಾಡೋಣ ಅಂದರೆ ಅದಕ್ಕೂ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕು. ಒಂದೇನಾದರೂ ಸುಮ್ಮನೆ ಇರೋಣ ಅಂದರೆ ಅದಕ್ಕೂ ತಾತವ್ರೇನಾದರೂ ಸಂಪಾದನೆ ಮಾಡಿರಬೇಕು. ಯಾವುದು ನಮ್ಮ ಕೈಲಿಲ್ಲ. ಏನು ಮಾಡೋದು? ನಮ್ಮ ತಾತವರು ಸಂಪಾದನೆ ಮಾಡಿಲ್ಲ, ನಮ್ಮ ಅಪ್ಪವರು ಸಂಪಾದನೆ ಮಾಡಿಲ್ಲ. ನಾವಾದರೂ ನಮ್ಮ ಮಕ್ಕಳು ಸಂಪಾದನೆ ಮಾಡಬೇಕಲ್ಲ. ಹಾಗಾಗಿ ದುಡಿಲೇಬೇಕು. ಈಗ ದುಡ್ದು ಕುಡಿಕಿದ್ರೇ ಅವ್ರಿಗೇನೋ ಒಂದು ದಾರಿ ಮಾಡಿಕೊಡ್ಬೇಕು. ಪಾಪ ನಮಗಾದರೂ ಮಾಡಿಕೊಟ್ಟಿಲ್ಲ, ಅವ್ರಿಗೂ ಮಾಡಿಕೊಟ್ಟಿಲ್ಲ ಅಂದರೆ ಅವರು ನನ್ನಂಗೆ ಬೈಕಂತಾರೆ. ಬಟ್ ಒಂದು ಹೇಳೋದೇನು ಅಂದರೆ ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅನ್ನೋದು ಮೆರೆಯೋದಕ್ಕಿಂತ ನಾವು ಸ್ವಂತ ದುಡ್ದು ನಾವೇನು ಸಂಪಾದನೆ ಮಾಡಿರ್ತೀವಿ ಅದರಲ್ಲಿ ಬದುಕೋದೈತಲ್ಲ, ಅದು ಮಜಾನೇ ಬೇರೆ. ಸ್ವಂತ ದುಡಿಮೆಯಲ್ಲಿ ಬದುಕೋದು ಇದೆಯಲ್ಲ, ಅದ್ರ ಮಜಾನೇ ಬೇರೆ ಬಿಡಿ. ನೆಕ್ಸ್ಟ್ ಲೆವೆಲ್ ಅದು. ಅದ್ರ ಬಗ್ಗೆ ಮಾತಾಡೋ ದೂಸರ ಮಾತೇ ಹೋಗಿರೋ. ಹೋಗ್ತವ್ರು ನಮ್ಮ ಮುಂದೆ ಕಂಪ್ನಿಯವರು. ಯಾರಪ್ಪ ಇವರು? ಇವತ್ತೆಲ್ಲ ಆಲ್ಮೋಸ್ಟು ಯಾರು ಊಟ ತಂದಿರಲ್ಲ. ಸಂಡೇ ನಾನು ಮನೆಯಿಂದ ತಗೊಂಬಂದೆ. ಏನೋ ಒಂದು 50 ರೂಪಾಯಿ ಉಳಿತೈತಲ್ಲ ಅಂತ. 50 100 ಉಳಿತೈತೆ. ಯಾಕಂತ ಹೇಳಿದ್ರೆ ಓಕೆ, ಕಂಪ್ನಿ ಬಂತು, ಸಿಗೋಣ.